ಇದು ಕವರ್ ಮಾಡಲೇಬೇಕಾದ ವಿಡಿಯೋ. ಇದ್ರ ಹತ್ರ ಇಲ್ಲಿ ಅಪ್ಪಿದೆ, ಸಾರಿ ಡೌಲ್ ಇದೆ. ಗಾಡಿ ನಂಬರ್ ಸಾಧ್ಯ ಆದರೆ ಹಿಡ್ಕೊಳ್ತಿರ್ಗ್ರು. ಧೂಳು ಎಳಿಸ್ಕೊಂಡು ಹೋಗ್ತಿದ್ದಾರಲ್ಲ, 2 4 6 8 10 ವೀಲರ್ ಇರಬೇಕು. 10 ವೀಲರ್ ಇರಬೇಕು. ಅದು 10 or 12 ವೀಲರ್ ಇರಬೇಕು. ನೋಡೋಣ. ಸಿಗಲ್ಲ ನೋಡೋದು ಬೇಗ. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ, ಅಲ್ಲಿಂದ ಶ್ರೀಕಂಠೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಈಚೆಗೆ ಬರ್ತಾನೆ. ಸಡನ್ನಾಗಿ ಬರ್ತಾನೆ. ಬೆನ್ನಿಂದ ಯಾವುದೂ ವೆಹಿಕಲ್ ಇರಲಿಲ್ಲ, ಕಣ್ಮುಂದೆ ಯಾವುದೂ ವೆಹಿಕಲ್ ಇರಲಿಲ್ಲ. ಡೌನ್ ಬೇರೆ ಇತ್ತಲ್ಲ, ನಾನು ಸ್ಪೀಡ್ ಚೆಕ್ ಮಾಡೋಣ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಸೈಕಲ್ ಅಂತ ಆಗ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. 25 ಕಿಲೋಮೀಟರ್ ಸ್ಪೀಡಲ್ಲಿದ್ದೆ. ಲಾರಿ ಸಡನ್ನಾಗಿ ಗಡ್ಡೆಗೆ ಬಂತು. ಹೊಡ್ಕೊಂಬೋದು. ಆ್ಯಕ್ಚುಲಿ ಒಳಗೆ ಲೆಫ್ಟ್ ಹೋಗ್ತಿದೆ ಗಾಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾರಿ ಒಳಗೆ ನುಗ್ಬಿಡ್ತಾ ಇದ್ದಾರೆ. ಬ್ರೇಕ್ ಇದ್ದಾರೆ, ಇದೆ ಡಿಸ್ಕ್ ಬ್ರೇಕ್ ಅಥವಾ ಡಿಸ್ಕ್ ಬ್ರೇಕ್ ಅಲ್ಲ ಇದು. ಜೊತೆಗೆ ಸೈಕಲ್ ಅಂತ ಡ್ಯೂರಬಲ್ ಇಲ್ಲ, ಅಡ್ಡದಿಡ್ಡಿ ಹೋಗುತ್ತೆ. ಬ್ರೇಕ್ ಕೊಡೋರು ನಿಲ್ಲೋದಿಲ್ಲ, ಬೇಗ ಹೋಗ್ಬಿಡ್ತದೆ ಒಳಗೆ. ಭಾಗ ಸಾಧ್ಯ ಆದರೂ ಇಡ್ಕಿ ದೊಡ್ಡದ ಲೆಫ್ಟಿಗೆ ಹೋಯ್ತು. ಅಲ್ಲಿ ಲಾರಿ ಪಾರ್ಕಿಂಗ್ ಇದೆ. ಅದು ಆ್ಯಕ್ಚುಲಿ ಪ್ಲೇನ್ ರೋಡ್ 20 ಕಿಲೋಮೀಟ್ರ್ ಹೋಗ್ತಿತ್ತು, ಅದ್ರ ಮೇಲೆ ಹೋಗ್ತಾ ಇರಲಿಲ್ಲ ಸೈಕಲ್ಲು. ಸೊ ಡೌದಲ್ಲಿ ಎಷ್ಟು ಹೋಗ್ಬೋದು ಅಂತ ಟ್ರೈ ಮಾಡ್ತಾಯಿದ್ದೆ. 5 ಕಿಲೋಮೀಟ್ರ್ ಹೋಗುತ್ತೆ ಎಕ್ಸ್ಟ್ರಾ ಅಷ್ಟೇ. ಇದೇ ಗಾಡಿ ಒಳಗೆ ಬರಲ್ಲ ಅಂದ್ಕೊಂಡು ಹೋಗ್ತಾ ಇರೋದವ. KA09D2304 KA09D2304 ಗಾಡಿ ಇದು. ಅದೋ ಗೊತ್ತಿಲ್ಲ. KA09AB1409 ಎರಡರಲ್ಲೊಂದು ಇದೇ ಇರಬೇಕು. ಡೀಸೆಲ್ ಹಾಕ್ಸ್ಕೊಳ್ತಾ ಇರ್ತಿರೋದು ಯಾವುದೋ ಒಂದು ಗಾಡಿ ಒಟ್ಟಲ್ಲಿ. ಖಾಲಿ ಗಾಡಿ ಬಂದಿದ್ದು ಒಟ್ಟಲ್ಲಿ ಶೋರ್. ಇವೆರಡರಲ್ಲೊಂದು ಗಾಡಿ ಅಥವಾ ಇದೇ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಕೊಳೆ ಆಗಿತ್ತದು. ಆ ಕಡೆ ನಿಂತಿರೋದು ಇರಬೇಕು. ಫಸ್ಟ್ ಬತ್ತಲ್ಲ ಅದೇ ಗಾಡಿ ಅದು. ಇದಲ್ಲ ಕೊಳೆಯಾಗಿ ಸಿಕ್ಕಾಬಿಟ್ಟೆ ಗಲೀಜಾಗಿತ್ತು ಗಾಡಿ ಅದು. ಫಸ್ಟ್ ಸಿಗುತ್ತಲ್ಲ ಅದೇ ಗಾಡಿ ಬಹುಶಃ ಅದು. 3 ಜನ ಎಲ್ಲ ಒಂದೇ ಕಂಪ್ನಿಯವರು, ಒಂದೇ ಡ್ರೈವರ್, ಒಬ್ರಿಗೊಬ್ರು ಪರಿಚಯ ಇರ್ತಾರೆ. ಅಥವಾ ಇದ್ರೊಳಗೆ ಹೋಯ್ತಾ? ಇಲ್ಲ ಅದ್ರೊಳಗೆ ಹೋಗಿಲ್ಲ. ಯಾವುದೇ ಯಾವ್ದಾರು ಹೋಗಲಿ ಬಿಡುಗರು, ಅಲ್ಲಿ ಹೋಗಿಲ್ಲ ಯಾವುದೇ ಗಾಡಿ. ಕುರುಹು ಕಾಣ್ತಾ ಇಲ್ಲ ಹೋಗಿರೋದು. ಅಲ್ಲಿ ಡೀಸೆಲ್ ಹಾಕ್ಸ್ಕೊಳ್ತಾ ಇರ್ತಿದ್ದಲ್ಲ, ಕನ್ಫ್ಯೂಸ್ ಮಾಡೋಕ್ಕೆ ಮಾಡಿದ್ದಾರೆ. ಯಾರು ಆಗಲಿ ವೀಡಿಯೋ ಕವರ್ ಆಗಿದೆ. ಆ್ಯಕ್ಚುಲಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಗೋಳಿ ಬಗ್ಗೆ ತಗೊಂಡು ಆ್ಯಕ್ಚುಲಿ ಅಲ್ಲಿಂದ ಕೆಳಗಿದ್ದ ಸೈಕಲ್ ನೋಡ್ಕೋಬೇಕು ಅಂದರೆ ಅದು ಸಾಮಾನು ನೋಡಬೇಕು. ಅದೇ ಸ್ಟ್ರಾಟಜಿ. ರಬ್ಬಲ್ ಹೇಳಿದ್ರೆ ಸಾಲದು, ಎಲ್ಲರೂ ನೋಡಲಪ್ಪ. ಆ್ಯಕ್ಚುಲಿ 30 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು ಬಂದಿದ್ದೀನಿ. ಮೋಡ ಇದೆ. ಇಲ್ಲಿವರೆಗೂ ಬರೋವರೆಗೂ ಬಿಸಿಲೇ ಇತ್ತು. ಮೋಡ ಇಲ್ಲಿ ಬಂದಮೇಲೆ ಮೋಡ ಬಂತು. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಸುಮಾರು ಒಂದು ಅರ್ಧ ಗಂಟೆ ಆಯಿತು ಮೋಡ ಬಂದು. ಬಿಸಿಲು ಬರ್ಬೋದು ಅಂತ ಬರಲಿಲ್ಲ. ಚಳಿ ಬೇರೆ, ಗಾಳಿ ಬರ್ತದೆ ಸಿಕ್ಕಾಪಟ್ಟೆ. ಗಾಳಿ ಬರ್ತದೆ ಬಿಸ್ತಾ ಇದೆ, ಚಳಿ ಆಗ್ತದೆ ಸಿಕ್ಕಾಪಟ್ಟೆ. ನೀರಿಲ್ಲ, ಜೊತೆಗೆ ನೀರು ಆ ಕಡೆ ಹೋಗೋದಾಗಲಿ ಕವರ್ ಮಾಡ್ತೀನಿ. ನೀರು ಸಿಕ್ಕಾಪಟ್ಟೆ ಕಡಿಮೆ ಇದೆ, ನೀರಿಲ್ಲ. ಮುಂದುಗಡೆ ಹೋದ್ಮೇಲೆ ಕವರ್ ಮಾಡ್ತೀನಿ. ಅದು ವಾಪಸ್ ಹೋಗ್ತಾಯಿದ್ದೀನಿ. ಸ್ನಾನ ಮಾಡ್ತಿಲ್ಲ. ಆ್ಯಕ್ಚುಲಿ ಇದು ಬೆಡ್ಶೀಟೆಲ್ಲ ಹಂಗಂಗೆ ಎತ್ಕೊಬಂದೆ ಬೆಳಿಗ್ಗೆ ಎದ್ದು. ಇವತ್ತೆಲ್ಲ ಮುಗಿಸ್ಬಿಡೋದ ಅಂತ ಸೈಕಲ್ ಬೇರೆ ಹೊಡ್ಕೊಂಬಂದೆ. ಯಾವ ಕೆಲಸನೂ ಆಗಲಿಲ್ಲ. ವಾಪಸ್ ಹೋಗ್ತಾಯಿದ್ದೀನಿ. ಕಲ್ಲು ಹೊಡೆದ್ರೆ ಗೊತ್ತಾಗುತ್ತೆ ಬಹುಶಃ. ನೀರು ಪ್ರಮಾಣ ಎಷ್ಟಿದೆ ಅಂತ. ಇದು ಸಿಕ್ಕಾಪಟ್ಟೆ ಕಡಿಮೆ ಇದೆ ಆ್ಯಕ್ಚುಲಿ. ನೀರು ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಬೆಡ್ಶೀಟ್ ಏನಾರು ವಾಶ್ ಮಾಡಿದ್ರೆ ಖಂಡಿತ, ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಖಂಡಿತ ಗಲೀಜಾಗುತ್ತೆ. ಎಲ್ಲ ಸಿಕ್ಕಾಪಟ್ಟೆ ಗಲೀಜಿದೆ ಅಲ್ಲೆಲ್ಲ.
T3665 K09 ಇರಬೇಕು ನಾಟ್ ಶೂರ್. ಅಲ್ಲಿ ಲಾರಿ ಹೋಗ್ತಾ ಇದೆ, ಹೆವಿ ಸ್ಮೋಕ್. ಮತ್ತು ಇರೋದೇನಪ್ಪ ಅಂದರೆ ಬಿಸಿಲು. ಇವನು ಮುಂದೆ ನೀನು ಹಿಂಗೆ ಇರ್ತೀಯ ಆರಾಮಾಗಿ ಹೋಗ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿವರೆಗೂ ಬಂದಮೇಲೆ ಬಿಸಿಲು ಸ್ಟಾರ್ಟ್ ಆಯಿತು. ಇವರು ಬೇಕಂತ ಬರ್ತಾರೋದು. ಮೆಕ್ಯಾನಿಕ್ ಅವನು ಗಾಡಿನ ಬರ್ದೋಳೋ ಅವಶ್ಯಕತೆ ಇಲ್ಲ. ಬಿಸಿಲು ಯಪ್ಪ ಸುಸ್ತಾಗ್ಬಿಡ. ಅಲ್ಲಿದ್ದು ಇಲ್ಲಿವರೆಗೂ ಹೊಡೆಯೋ ಅಷ್ಟೊತ್ತಿಗೆ ಅಷ್ಟೊಂದು ಬಿಸಿಲೇ ಇರಲಿಲ್ಲ. ಬಿಸಿಲಿಲ್ಲ ಅನ್ನೋ ಕಾರಣಕ್ಕೆ ಬಂದೆ. ಚಳಿ ಗಾಳಿ ಬರ್ತಾ ಬಿಸ್ತಾಯಿತ್ತು, ಹೆವಿ ಚಳಿ ಅಂದರೆ ಚಳಿ ಆಗ್ತಿದ್ದು, ಗಡಗಡ ಇರುತ್ತಾ ಇದೆ. ಒಳ್ಳೆ ನೀರು ಬೇರೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ಬಂದೆ. ಈಗ ಅದು ಬಿಸಿಲು ಅಂತ ಕೂತ್ಕೊಂಡ್ರೆ ಹುಚ್ಚುವೆ ಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನೋ ಒಂದು ಇವತ್ತು ಸ್ಟೋರಿ ಅಪ್ಡೇಟ್ ಮಾಡಬೇಕು, ಮಾಡ್ತಾಯಿದ್ದೀನಿ ಅಷ್ಟೇ. ಪೇಪರ್ ವರ್ಕ್ ಮಾಡಿದ್ಮೇಲೆ ತಿಕ್ಕ ಕೈಯ್ಯದು ಹಾಕೊಂಡು ಸೊಳ್ಳೆ ಬರ್ತಾಯಿದ್ದೀನಿ ಕೋರ್ಟಲ್ಲಿ. ಅದು ವಾಪಸ್ಸು ಬಸ್ಸಿಗೆ ಹೋಗ್ತಿದ್ದೀನಿ. 5 ಕಿಲೋಮೀಟರ್ ಸೈಕಲ್ ಹೋಗ್ಕೊಂಡು ಬಂದಿದ್ದೀನಿ ಆ ಕಡೆಯಿಂದ. ಯಾವುದಕ್ಕೂ ಬರೋಲ್ಲ ಬಿಸಿಲು. ಅದೇ ಹೆವಿ ಬಿಸಿಲು ವಿಚಾರದಲ್ಲಿ ನಾನು ಹೋಗ್ತಾ ಇಲ್ಲ. ಪ್ರತಿಯೊಂದು ವೀಡಿಯೋ ಕವರ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಬಿಟ್ಟು ಅಲ್ಲಿ ಆಲ್ಮೋಸ್ಟ್ ಯಾವುದೌದು ಅದು ಊರಿದೆಯಲ್ಲ ಮಲೆಮೂಲೆ ಅಂದರೆ ಬರ್ತಲ್ಲ, ಅಲ್ಲಿವರೆಗೂ ತಾಂಡವಪುರ ಅಲ್ಲಿವರೆಗೂ ಬೋಡೋದಾಯಿತು. ತಾಂಡವಪುರದಲ್ಲಿ ಬಿಸಿಲು ಬಂದಿತ್ತು ಆ್ಯಕ್ಚುಲಿ. ಈಗ ಬಿಸಿಲು ತಪ್ಪರ ಹೊಡಿತಾ ಇತ್ತು, ಹೋಗಲ್ಲ. ಬಿಸಿಲು ನೋಡಿ, ರೋಡ್ ನೋಡ್ರೆ ಗೊತ್ತಾಗೋಗುತ್ತೆ. ಹೆವಿ ಬಿಸಿಲು. ಅಲ್ಲಿ ಬಿಸಿಲೇ ಇಲ್ಲ, ತಿರುಗ್ತಾ ಇದೆ ಆ್ಯಕ್ಚುಲಿ. ಇದು ಓಡೋ ಜೊತೆಗೆ ಗಾಳಿ ಬರ್ತಾ, ಹೆವಿ ಗಾಳಿ ಬರ್ತಾ ಬಿಸ್ತಾ ಇತ್ತು. TN43R 1237 ಗಾಡಿ ಹೆವಿ ಕ್ಲೋಸ್ ಅಪ್ ಅಲ್ಲದ. ಆ್ಯಕ್ಚುಲಿ ಇದು ಏನು ಹೇಳೋದು, ನೆಟ್ವರ್ಕ್ ಫಾರ್ಮಸಿ ಶಾಂಭವಿ ಮತ್ತು ಶಿಲಾವಳ್ಳಿ ಅನ್ಸುತ್ತೆ ಯಾರಿದ್ದಾರೆ. ಮತ್ತು ಸೆಪ್ಟೆಂಬರ್ 2022 ನನ್ನ ಹಲ್ಲೆ ನಡೀತಲ್ಲ, ಸೊ ಅದರಿಂದ ಯಾರಿದ್ದಾರೆ ಅನ್ನೋದಕ್ಕೆ ಇದು ಆ್ಯಕ್ಚುಲಿ ಇದಾಗುತ್ತೆ. JP 3898 ಗಾಡಿ. ಆ್ಯಕ್ಚುಲಿ ಕಾಲು ಹೊಡಿಬೇಕಾಗಿದ್ದು ಎಳ್ಕೊಂಡು ಕಾಲು ಇಟ್ಕೊಂಡಿಲ್ಲ ಅಂದರೆ ಹೊಡೆದೇ ಹೋಗ್ತಿಲ್ಲ. ಸೊ ಇದು ಕತೆ. ಅಂದರೆ ಅದರ ಆ್ಯಟಿಟ್ಯೂಡು ಇದಕ್ಕೂ ರಿಲೇಟೆಡ್. ಯಾರೋ ಈಗ ಒಂದಿಲ್ಲ ಡಿಯೋ, ಅದು ಇದು ಎರಡೂ ಡಿಯೋ ಅದು ಗಾಡಿ ಹೋಗಿದ್ದು. ಇದು ಅಷ್ಟೇ ಡಬಲ್ ಓದೋದಲ್ಲ. ಬಿಗ್ಗೆಸ್ಟ್ ಸ್ಪಾಟಸ್ ಚಾಯ್ಸ್ ಡಬಲ್ ಅಪ್ರಿಷಿಯೇಷನ್. ಡಬಲ್ ಅಂತ ಓದ್ಬಿಟ್ಟು ಆ್ಯಕ್ಚುಲಿ ತೆಗೆದಿದ್ದ ಕ್ಯಾಮ್ರಾನ. ಸುಟಬಲ್ ಫಾರ್ ಸ್ಕೂಲ್, ಹಾಸ್ಪಿಟಲ್, ಹೋಟೆಲ್ಸ್, ಅಪಾರ್ಟ್ಮೆಂಟ್ ಆ್ಯಂಡ್ ಅದರ್ ರಿಟೇಲ್ಸ್. ಸ್ಕೂಲ್ ಹಾಸ್ಪಿಟಲ್ ಇದೆಲ್ಲ ಇದಕ್ಕೆ ಬರೋದು. ಒಡೆಯರ್ಸ್ ನೆಟ್ವರ್ಕ್ಗೆ ಬರೋದು. ಮತ್ತು ಒಡೆಯರ್ಸ್ ಲಕ್ಷ್ಮಬ್ಬ ಇವೆಲ್ಲ ನೆಟ್ವರ್ಕ್ಗೆ ಬರೋವಂಥ ಇದೆಲ್ಲ ಪೂರ್ತಿ ಅವ್ರದ್ದೇ ಬರುತ್ತೆ. ಇದರಲ್ಲಿ ಬೊಂಬೆ ಕೈ ಇರೋ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಇಲ್ಲಿ ನಂಬರ್ 836 ಗಾಡಿ ಎಂಡಾಗುತ್ತೆ ಮೊಬೈಲ್ ನಂಬರ್. ಜೊತೆಗೆ 5650 ಇರೋದ್ರಿಂದ ನಮ್ಮ ಮಮ್ಮಿ 50% ಬಿಸ್ನೆಸ್ನ ಅವರು ಬಿಟ್ಕೊಟ್ಟಿರೋದಕ್ಕೆ ಇದು ಆ್ಯಟಿಟ್ಯೂಡ್ ಆಗುತ್ತೆ. ಅಂದರೆ ಅದು ಮಮ್ಮಿ 6th ಜನರೇಷನ್ ಫೀಡ್ ಅಲ್ವಾ. ಸೊ ನಮ್ಮ ಮಮ್ಮಿ 50% ಬಿಸ್ನೆಸ್ ಅಂತ ಈ ವದಿಲಾಗಿ ಕೊಟ್ಟಿರೋದಕ್ಕೆ ಇದು ಎವಿಡೆನ್ಸ್ ಆಗುತ್ತೆ. G376 ಆ್ಯಕ್ಚುಲಿ ಮುಂದೆ ಗಾಡಿ ಹೋಗ್ತಾಯಿದೆ, ಕ್ಯಾಮ್ರಾದಲ್ಲಿ ಫೋಕಸ್ ಆಗೋಲ್ಲ ಅಂತ ಅಂದ್ಕೊಳ್ತೀವಿ. ಅದೇ ಸೈಡ್ ಆಯ್ತು ಇಲ್ಲಿ ಆಗಬೇಕಾದ್ರೆ ಅದು ನಾನು ಬರೋ ಟೈಮೆಲ್ಲ ಯೂಟ್ಯೂಬ್ ಮಾಡಬೇಕು ಇವರು. ತೋರಿಸ್ತಾ ಇರಬೇಕು ಪ್ರಳಯ ಅಂತಕ AB 2960 ಅಭಿ ಸಿಡಿಗ ಕಾರ್ಪೊರೇಷನ್ ಸ್ವರದಳ. ಅಂದರೆ ಇವರಿಗೆ ಸಿಟಿ ಕಾರ್ಪೊರೇಷನ್ ಮತ್ತು ಮೈಸೂರು ಹೊಡೆಯೋಕ್ಕೆ ಇದಾಗಿದೆ ಹೊಟ್ಟೆ ಅವಯ್ಯ ಪೊಲೀಸರು ಒಡೆಯರ್ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಡೆಯರನ್ನು ನೋಡ್ಕೊತೀವಿ ನಾವು. ಅಂದರೆ ಒಡೆಯರ್ ಪರವಾಗಿದ್ದೀವಿ ನಾವು, ಇದ್ದೀವಿ ನಾವೆಲ್ಲ ಒಂದೇ ಟೀಮ್. ಅದನ್ನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಆ ಅಮೌಂಟ್ ಕವರ್ ಮಾಡಬೇಕಿತ್ತು, ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಮೊಬೈಲ್ ಒಳಗಡೆ ಇಟ್ಕೊಬಿಟ್ಟಿದೆ. ಸೊ ಅಂದರೆ ಕಾರು ಎಲ್ಲ ಆದರೆ ಕಾರ್ದ ಯೂಟರ್ನ್ ಹಾಕೋ ನೆಪದಲ್ಲಿ ಗಾಡಿ ತೆಗೆದು ರೋಡ್ಗೆ ಅಡ್ಡಕ್ಕೆ ತಿಳಿಸ್ಬಿಟ್ಟು ನಿಲ್ಲಿಸ್ತಾರೆ. ಕೈ ಊಟ ತೋರಿಸ್ಬಿಟ್ಟು ನಿಲ್ಲಿಸ್ತಾರೆ. ಯಾರೋ ಒಳಗಿದ್ದವರು ಇದು ರಾಜ ಶೆಟ್ ಅಂತೀವಿ. ಆ್ಯಕ್ಚುಲಿ ಯಾರೋ ಬರ್ತಿದ್ದಾರೆ, ಯಾರೋ ಪೊಲಿಟಿಷಿಯನ್ಸ್ ಬರ್ತಿದ್ದಾರೆ. ಅದಕ್ಕೋಸ್ಕರ ಅಲ್ಲಿದ್ದರೂ ಸೆಕ್ಯೂರಿಟಿ ಹಾಕಿದ್ದಾರೆ. ಇಲ್ಲಿ ಏರ್ಪೋರ್ಟ್ ಇದೆ
ಇದು ಸ್ಟಾರ್ ಗ್ಯಾರೇಜ್ MM ಮಹದೇಶ್ವರ 526 ಗಾಡಿ 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 ನಂಬರ್ ಪ್ಲೇಟೇ ಇಲ್ಲ ಇಂಥದ್ದೆಲ್ಲ ವೆರಿ ಕಾಮನ್ ಅಂತ ನಡೀತಾ ಇರುತ್ತೆ. ಆ್ಯಕ್ಚುಲಿ ಪೊಲೀಸರ ಕತೆ ನೋಡೋದಕ್ಕೋಸ್ಕರ ಪಾರ್ಕ್ ಗಾದಿಯವರೇ ಪಾರ್ಕ್ ಕತೆ ಅದು ಇಲ್ಲಿ ಕೆಲಸ ಮಾಡ್ತದಲ್ಲ ಅವಯ್ಯ ಅವ್ರು ಹೊಟ್ಟೆ ಹಾಕಿ ತೋರಿಸ್ಕೊಟ್ಟಿದ್ದು ಅಂದರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು ಐಶ್ವರ್ಯ ಜೊತೆ ಪ್ರೆಗ್ನೆಂಟ್ ಮಾಡ್ತೀವಿ ಅಂತ, ಇನ್ನೊಂದು ನನಗೆ ಊಟ ಇಲ್ಲ ಈಗ ಅದಕ್ಕೆ. ಆಫ್ JW0088 K09 ಗಾಡಿ HF100 ಅದು ಫಿಯರೋ ಪೊಲೀಸ್ದು ಸಿಟಿ ಪೊಲೀಸ್ದು ಫಿಯರೋ. ಇದೆಲ್ಲ ಬರ್ತಾ ಇರುತ್ತೆ, ವೆರಿ ಕಾಮನ್ ಇದು. ಸುಮ್ಮನೆ ನಿಂತಿದ್ರೆ ನಿಂತೇ ಇರೋದೆ. ಇದು ಅಷ್ಟೇ 8444 K55 ಗಾಡಿ ಸ್ಪೀಡಲ್ಲಿ ಹೋಗಿದ್ದು. ಇದೆಲ್ಲ ನಡೀತಾ ಇರುತ್ತೆ ಸಿಕ್ಕಾಪಟ್ಟೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಸ್ಟೋರ್ ಮಾಡೋಕ್ಕೆ ಬಿಟ್ಟಾಗ ಇಲ್ಲ ಅಪ್ಲೋಡ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಇದರಿಂದ. ಈಗ ಮಾಡಿರೋದು ಮಾಡಿದ್ರೆ ಸಾಕು. ಇದೆಲ್ಲ ಗಾಂಧಿಯವರ ಪಾರ್ಕ್ 5R1803 ಅದೇ ಅದಾರು ಒಡೆಯರ್ ಪರವಾಗಿ ಇದೀನಿ ಅಂತ ಪ್ರೆಸೆನ್ಸ್ ತೋರಿಸೋಕ್ಕೆ ಇಲ್ಲಿ ಬಂದಿದೆ ಅಷ್ಟೇ. ಹಸು ಅಲ್ಲಿಗೆ ತೋರಿಸ್ತಾ ಇರೋದು. ಹಸಿವು ಈಗ ಆ್ಯಕ್ಚುಲಿ ಬಂದೆ ಲಜ್ಜೆಗುಡಿಂದ ಬಂದಿದ್ದು. ಇಲ್ಲಿ ಆ್ಯಕ್ಚುಲಿ ಇಷ್ಟೊಂದು ಬಿಸಿಲೈತೆ ಗುರು. ಈಗ ಚಕ್ಕತ್ತಾಗಿ ಬಿಸಿಲು ಐತೆ. ಹೆಂಗೆ ತೊಗೊಂಡೋಗಿದೆ ಹಾಗೆ ತೊಗೋಬೋದು. ಇದೆಲ್ಲ ಕ್ಲೀನ್ ಮಾಡೋಕ್ಕಿಂತ ತೊಗೊಂಡೋದೆ. ಸಾಲೋದು ಆಗಲಿಲ್ಲ, ಕ್ಲೀನ್ ಕೂಡ ಆಗಲಿಲ್ಲ. ಇವ್ರು ಇದ್ದದ್ದು ಈಗಲೇ ಎಂಟ್ರಿ ಕೊಡಬೇಕಿತ್ತವ ನಾನು ಬರೋ ಟೈಮ್ಗೆ ಸರಿಯಾಗಿ. ಅಲ್ಲೋಗಿ ಇವ್ರು ಕರೀರಿ ಅಂತ ನಾನು ಗೇಟ್ ತಗ್ಸಕ್ಕೆ ಹೋಗಿ ಕರ್ಕೋಬೋದು ಅನ್ಸುತ್ತೆ. ಬಿಸಿಲಿತ್ತು ಗುರು. ಇಷ್ಟೊತ್ತಕ್ಕ ಬೆವ್ರು ತೆಗೆದಿದ್ದು ಒಂದೇ ಸಲ. ಇವೇ ಬಿಸಿಲಿತ್ತು, ಅಲ್ಲೂ ಬಿಸಿಲಿತ್ತಲ್ಲ. ಹಿಂದ್ಗಡೆ ಶಾರ್ಟಲ್ಲೆಲ್ಲ ಬಿಸಿಲಿತ್ತು. ಇಲ್ವ ಈಗ ಸಖತ್ತಾಗಿ ಬೋರ್ಡಾಗುತ್ತೆ. C634 K09 C634 ಅಲ್ಲೇನೋ ಸತ್ತು ಬಿದ್ದಿದೆ ಹದ್ದು ಒಂದು. ಕತೆ ಏನಾದರೂ ಇದ್ದು ಬಿಡಲಿ. ಆ ಸುಳೆ ಮಗ ಏನು ಮಾಡ್ದ ಅಂದರೆ ಆಟೋ ಹೊತ್ತಿದ್ದ. ಅದು ನೋಡೋಕ್ಕೆ ಕೆಳಗಿಲ್ದವನು ಹಿಡಿದಿದ್ದವನು ಆಟೋ ಹೊತ್ತಿದ್ದೆ. ಇಂಥ ಕೇಸ್ಗಳು ಸಿಕ್ಕಾಪಟ್ಟೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಟೋ ಹೊತ್ತು ನನ್ನ ಪಾಳದ ಸೈಕಲ್ ಬರ್ತಾಯಿದ್ದೀನಿ. ಸೊ ನೋಡ್ತಾನೆ ಇದ್ದಾರೆ. ನೋಡ್ತಾ ಡೋರ್ ತೆಗೆದ ಸೀದಾ ಹಚ್ತಾ ಇದ್ದ. ಸಡನ್ನಾಗಿ ಬ್ರೇಕ್ ಕೊಡುತ್ತೆ, ನಿಲ್ಲಿಸ್ಕೊಂಡೆ ಇಲ್ಲ. ಒಳ್ಳೆಯ ಯಾಮಾರಿ ಲೈನ್ ಚೇಂಜ್ ಮಾಡಿದ್ದಿದ್ರೆ ಅಂದರೆ ರೈಟ್ ಸೈಡ್ ಏನಾದ್ರು ಗಾಡಿ ಎಳ್ದಿದ್ದಿದ್ರೆ ಸ್ಟೇರಿಂಗ್ ಫಿಕ್ಸಿದ್ರೆ ಚಕ್ಕಂತ ಹೊಡ್ಕೊಂಡೋಗ್ಬಿಡ್ತಾ ಇದ್ರು. ಎಷ್ಟು ಫಾಸ್ಟಾಗಿ ಹೋಯ್ತು ಗೊತ್ತಾ. ಇನ್ನೊಂದು ಆಟೋ ನಂಬರ್ ಪ್ಲೇಟ್ ಕೂಡ ನೋಡೋಕ್ಕಾಗಲಿಲ್ಲ ಆ ರೇಂಜಲ್ಲಿ. ಅಂದರೆ ಇವತ್ತು ಆ್ಯಕ್ಸಿಡೆಂಟ್ ಮಾಡಲೇಬೇಕು ಡಿಸೈಡ್ ಮಾಡಿ ಕೆಲಸ ಅದು. ಅದರದ್ದು ಆ್ಯಕ್ಟಿವಿಟಿ ಇದು. ಅದಕ್ಕೆ ನಂಬರ್ ಒನ್ ತೋರಿಸ್ಕೊಡೋದು ಅವನು ಆ್ಯಕ್ಟಿವ್ ಅವ್ರದ್ದು ಅದು ಪಕ್ಷಿ ಅನ್ನೋದು. ಆದರೆ ನೀನು ಹೋಗಿ ಊಟ ಇಲ್ಲದೆ ಬೀಳ್ತೀಯಾ ಅಂತ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಅಂದರೆ ಹೊಡ್ಕೊಂಡೋಗ್ತೀವಿ ಅಥವಾ ಊಟ ಇಲ್ಲದೆ ಹೆಂಗೆ ಸಾಯ್ತೀಯಾ ಅಂತ. ಆ್ಯಕ್ಚುಲಿ ಹೋಗಿದ್ದೆ KR ಹಾಸ್ಪಿಟ್ಲ್ ಹತ್ರ ಊಟಕ್ಕೆ. ಊಟ ಸಿಕ್ಕಲಿಲ್ಲ. ಮತ್ತು ಷಣ್ಮುಗಮ್ ಅಂಗಡೀಲಿ 20 ರೂಪಾಯಿ ಕೊಟ್ಟು ಟೀ ಕುಡಿದೆ, ಕಾಫಿ. ಸೊ 20 ರೂಪಾಯಿನೂ ಇಸ್ಕೊಬಿಟ್ಟ. 5 ರೂಪಾಯಿ ವಾಪಸ್ ಕೊಡಲಿಲ್ಲ ಹೆಂಡ್ತಿ. ಆ್ಯಕ್ಚುಲಿ ನಾನು ಸುಮ್ಮನೆ ಬಂದೆ. ಯಾಕೆಂದರೆ ಎಷ್ಟೊಂದು ಸರಿ ಬಿಟ್ಟಿಟ್ಟೇನೆ ಕುಡಿದಿದ್ದೀನಿ. ಫಸ್ಟ್ ಆಫ್ ಆಲ್ ಆ ದುಡ್ಡು ಕೂಡ ಅವ್ರದ್ದೇ ಷಣ್ಮುಗಮ್ ಕೊಟ್ಟಿದ್ದು. ನಾನು ಪಡೆದ ಬಂದೆ. ಇನ್ನು 10 ರೂಪಾಯಿಗೆ ಒಂದು ತೊಗೊಂಡೆ ಮಾರಿಗೋಲ್ಡ್. ಬೆಳಿಗ್ಗೆ ಆ್ಯಕ್ಚುಲಿ ಅದೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು. ನಾನು 10 ರೂಪಾಯಿ ಈಸ್ಕೊಂಡೆ ವಾಪಸ್ಸು. ನಾವು ಹಾಳ್ಬಿದ್ದೆವು. ತಲೆ ಕೆಟ್ಟೋಗೋಲ್ಲ, ಕೈ ಮುಗಿದ್ಬಿಟ್ಟು ಸುಮ್ಮನೆ ಆಗೋದು ಅಷ್ಟೇ. ಬೇಕ್ರಿ ಐಟಮ್ ಇಟ್ಟಿರೋದು ಶುದ್ಧ ಬಳ್ಳಾರಿಗೋಸ್ಕರ. ಕೂರೋ ಜಾಗದಲ್ಲಿ ಕಸ ಹಾಕಿರೋದು. ಅಲ್ಲಿ ಹೋಗಿ ಹಾಕಿರೋದೇನು ಗೊತ್ತಾ, ಧೂಪ ಹಾಕ್ಸೋದಕ್ಕಲ್ಲ. ಅಲ್ಲಿ 2 ಜನ ಧೂಪ ಈ 3-4 ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೊಳ್ಳೆ ಓಡಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಡಬ್ಬ ಹಿಡ್ಕೊಂಡು ಆಡ್ತಿದ್ರು. ಆಮೇಲೆ ಯಾಕೆ ಅದೇ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಕರೆಕ್ಟಾಗಿ ಒಂದೇ ಜಾಗದಾಗ ಕೂತ್ಕೊಳ್ತೀನಿ. ಇದೇ ಸ್ಪಾಟಲ್ಲಿ ಕೂತ್ಕೊಳ್ತೀನಿ ಯಾವಾಗಲೂ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಎದುರಿಗೆ ತಂದು ಹೊಗೆ ಇಟ್ಟಿರೋದು. ಒಡೆಯರ್ಸ್ ಹೊಗೆ ಅದು ದೀಪ ಕೂಡ ಆಗುತ್ತೆ. ನಮ್ಮ ಅಕ್ಕ ದೀಪ ರೇವತಿ ಇದ್ದಾಳಲ್ಲ ಅವಳು. ಇಲ್ಲಿ ಹೊಗೆ ಅಷ್ಟೆಲ್ಲ ಅಲ್ಲೂ ಧೂಳು ಇಳಿಸೋದು. ದಸರಾ ಧೂಳು ಆ್ಯಕ್ಚುಲಿ. ಒಂದಲ್ಲ 2 ಅಲ್ಲ 3 ಜನ ಕಸ ಬಿಡಿಸ್ತಾ ಇರೋದು. ಪಾದಗಳು ಬೇರೆ ತೋರಿಸ್ತಾನೊಬ್ಬ. ನಾನು ಯಾರೋ ಗೊತ್ತಿಲ್ಲ, ಹೊಂಡ ಆ್ಯಕ್ಟಿವ್ ಪಾದಗಳು ತೋರಿಸ್ತಾ ಇರೋದು. ಮೇಸ್ತಿರ್ತಾರೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾನೆ. ಹೊಸ್ದಾಗಿ ಕ್ಯಾಂಡಿಡೇಟ್ ಹೊಸ್ದಾಗಿ ನೋಡ್ತಾ ಇರೋದು ಅವನ್ನ.